ಹಾಯ್ ಫ್ರೆಂಡ್ಸ್, ಕಾಳಿದಾಸ್ 2 ಇದು ರೀಸೆಂಟ್ ಆಗಿ ತಮಿಳ್ ಫಿಲ್ಮ್ ಇಂಡಸ್ಟ್ರಿಯಿಂದ ಬಂದಿರುವಂಥ ಒಂದು ಸಿನಿಮಾ ಸ್ಟಾರಿಂಗ್ ಭರತ್ ನಿವಾಸ್. ಕತೆ ಶುರುವಿನಲ್ಲಿ ಒಂದು ಅಪಾರ್ಟ್ಮೆಂಟ್, ಅಂದ್ರೆ ಅದರಲ್ಲಿ 500ಕ್ಕಿಂತ ಹೆಚ್ಚಿನ ಮನೆಗಳಿರುತ್ತೆ. ಅಪಾರ್ಟ್ಮೆಂಟ್ ಜನರೆಲ್ಲ ನ್ಯೂ ಇಯರ್ ಪಾರ್ಟಿ ಮಾಡ್ತಾ ಇರ್ತಾರೆ. ಇದ್ದಕ್ಕಿದ್ದಂತೆ ಒಂದು ಫ್ಯಾಮಿಲಿಯ 5 ವರ್ಷದ ಒಳಗಿನ ಚಿಕ್ಕ ಹುಡುಗಿ ಕಾಣೆ ಆಗ್ತಾಳೆ. ಇವಾಗ ಈ ಒಂದು ಅಪಾರ್ಟ್ಮೆಂಟಿಗೆ ಪೊಲೀಸವರು ಬರ್ತಾರೆ ಮತ್ತೆ ಆ ಒಂದು ಮಿಸ್ಸಿಂಗ್ ಹುಡುಗಿಯ ಕೇಸ್ ಇನ್ವೆಸ್ಟಿಗೇಷನ್ ಶುರು ಮಾಡ್ತಾರೆ. ಪೊಲೀಸ್ ಇನ್ವೆಸ್ಟಿಗೇಷನ್ ಟೀಮ್ನ ಲೀಡ್ ಮಾಡ್ತಾ ಇರೋದು ಇನ್ಸ್ಪೆಕ್ಟರ್ ಕಾಳಿದಾಸ್. ಪೊಲೀಸ್ ಅವರು ತಮ್ಮ ಇನ್ವೆಸ್ಟಿಗೇಷನ್ ಮೂಲಕ ಈ ಒಂದು ಮಿಸ್ಸಿಂಗ್ ಕೇಸ್ ಹಿಂದೆ ಇರೋದಾದ್ರೂ ಯಾರು, ಮತ್ತೆ ಇದರಿಂದನ ಕಾರಣ ಆದ್ರೂ ಏನು, ಮತ್ತೆ ಆ ಹುಡುಗಿಯನ್ನ ಸೇಫ್ ಆಗಿ ಅವ್ರ ಮನೆಗೆ ತಂದು ತಲುಪ್ಸಕ್ ಆಗುತ್ತೋ ಇಲ್ವೋ ಅನ್ನೋದೇ ಈ ಒಂದು ಫಿಲಮ್ನ ಮೇನ್ ಪ್ಲಾಟ್. ಆಕ್ಟಿಂಗ್ ವಿಷಯಕ್ಕೆ ಬರೋದಾದ್ರೆ ಎಲ್ಲ ಆಕ್ಟರ್ಸ್ನು ಅವ್ರಿಗೆ ಕೊಟ್ಟಿರುವಂತಹ ರೋಲ್ಗೆ ಅವರು 100% ಜಸ್ಟಿಫಿಕೇಶನ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ವಿಷಯಕ್ಕೆ ಬರೋದಾದ್ರೆ ರುಟೀನ್ ಕ್ರೈಮ್ ಅಂಡ್ ಸಸ್ಪೆನ್ಸ್ ಕಥೆನ ಮಾಡ್ಕೊಂಡಿದ್ದಾರೆ. ಎಕ್ಸಿಕ್ಯೂಷನ್ಗೆ ಬರೋದಾದ್ರೆ ಫಸ್ಟ್ ಹಾಫ್ ಆಫ್ ದ ಮೂವಿ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದನ್ನ ತೋರಿಸ್ತಾರೆ ಅಷ್ಟೇ ಹೊರತು ಬೇರೆ ಏನು ಕೂಡ ಸಸ್ಪೆನ್ಸ್ ನ ರಿವೀಲ್ ಮಾಡೋದಿಲ್ಲ. ಈ ಮಿಸ್ಸಿಂಗ್ ಕೇಸ್ಗೆ ಸಂಬಂಧನೇ ಇಲ್ದಿರುವಂತಹ ಇನ್ನೊಂದು ಬೇರೆನೆ ಒಂದು ಕೇಸ್ನ ತೋರಿಸ್ತಾ ಹೋಗ್ತಾರೆ. ಆ ಒಂದು ಕೇಸ್ ರಿಲೇಟೆಡ್ ಸಸ್ಪೆಕ್ಟ್ ಅನ್ನ ಈ ಒಂದು ಕೇಸ್ಗೆ ಲಿಂಕ್ ಮಾಡಿ ನಮ್ಗೆ ಆಡಿಯನ್ಸ್ಗೆ ಮಿಸ್ಲೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರೆ ಆಡಿಯನ್ಸ್ಗೆ ಈಸಿಯಾಗಿ ಗೊತ್ತಾಗುತ್ತೆ ಈ ಒಂದು ಸಸ್ಪೆಕ್ಟ್ಗೂ ಮತ್ತೆ ಆ ಗರ್ಲ್ ಮಿಸ್ಸಿಂಗ್ ಕೇಸ್ಗೂ ಯಾವುದೇ ಒಂದು ಲಿಂಕ್ ಇಲ್ಲ ಅಂತ. ಇದರಿಂದಾಗಿ ಫಸ್ಟ್ ಹಾಫ್ ಆಫ್ ದ ಮೂವಿ ಸರ್ಟನ್ ಪಾಯಿಂಟ್ ಆದ್ಮೇಲೆ ಇಂಟ್ರೆಸ್ಟ್ ಕಳ್ಕೊಂತ ಹೋಗುತ್ತೆ. ಸೆಕೆಂಡ್ ಹಾಫ್ ಅಲ್ಲಿ ಆದ್ರೂ ನೆರೇಷನ್ ಗ್ರಿಪ್ಪಿಂಗ್ ಆಗಿ ಬಂದಿರ್ಬೋದು ಅಂತ ನಾನು ಅನ್ಕೊಂಡ್ರೆ ಅಲ್ಲೂ ಕೂಡ ಫಸ್ಟ್ ಹಾಫ್ ಅನ್ ಅವರ್ ಕೇಸ್ಗೆ ಸಂಬಂಧಪಟ್ಟಿದ್ದು ಏನು ಕೂಡ ತೋರಿಸಲ್ಲ. ಕೇಸ್ಗೆ ಸಂಬಂಧ ಇಲ್ಲದೆ ಇರುವಂತಹ ಸಸ್ಪೆಕ್ಟ್ ನ ಇಟ್ಕೊಂಡು ಜನರಿಗೆ ಮಿಸ್ಲೀಡ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಇದರಿಂದಾಗಿ ಸೆಕೆಂಡ್ ಹಾಫ್ ಅಲ್ಲೂ ಕೂಡ ತುಂಬಾ ಟೈಮ್ ವೇಸ್ಟ್ ಮಾಡಿದ್ದಾರೆ. ಆಡಿಯನ್ಸ್ಗೆ ಕನ್ಫ್ಯೂಷನ್ ಕ್ರಿಯೇಟ್ ಮಾಡೋದಕ್ಕೆ ಒಂದಷ್ಟು ಅನ್ವಾಂಟೆಡ್ ಕ್ಯಾರೆಕ್ಟರ್ಸ್ ಮತ್ತೆ ಅನ್ವಾಂಟೆಡ್ ಸೀನ್ಸ್ ನ ಆಡ್ ಮಾಡಿದ್ದಾರೆ. ಅದನ್ನಾದ್ರೂ ಇಂಟ್ರೆಸ್ಟಿಂಗ್ ಆಗಿ ತೋರಿಸಬಹುದಾಗಿತ್ತು. ಆದ್ರೆ ಅಲ್ಲೂ ಕೂಡ ಸ್ಕ್ರೀನ್ ಪ್ಲೇ ತುಂಬಾ ಔಟ್ಡೇಟೆಡ್ ಆಗಿ ಬಂದಿದೆ. ಅಂದ್ರೆ ನನಗೆ ಯಾವುದು ಕೂಡ ಫ್ರೆಶ್ ಐಡಿಯಾಸ್ ಕಾಣಿಸ್ಲಿಲ್ಲ. ಫಿಲಮ್ ಎಂಡ್ ಆಗೋದಕ್ಕೆ 30 to 40 ಮಿನಿಟ್ಸ್ ಇದೆ ಅನ್ನೋವಾಗ ಮೇನ್ ಕೇಸ್ಗೆ ಬರ್ತಾರೆ ಮತ್ತೆ ಅದ್ರ ರಿಲೇಟೆಡ್ ಒಂದೊಂದೇ ಸಸ್ಪೆನ್ಸ್ ನ ರಿವೀಲ್ ಮಾಡ್ತಾ ಹೋಗ್ತಾರೆ. ಕ್ಲೈಮ್ಯಾಕ್ಸ್ ಅಲ್ಲಿ ಒಂದೆರಡು ಟ್ವಿಸ್ಟ್ ಗಳನ್ನ ಇಟ್ಟಿದ್ದಾರೆ. ಅದಂತೂ ಡೈರೆಕ್ಟರ್ ಮನ್ಸಿಗೆ ಬಂದಂಗೆ ಕ್ಯಾರೆಕ್ಟರೈಸೇಷನ್ ನ ಮಾಡ್ಕೊಂಡು ಅವ್ರಿಗೆ ಇಷ್ಟ ಬಂದಿರುವಂತಹ ಯಾವುದೋ ಒಂದು ಕ್ಯಾರೆಕ್ಟರ್ನ ಇಂಕಿ ಪಿಂಕಿ ಪಾಂಕಿ ಅಂತ ಚೂಸ್ ಮಾಡ್ಕೊಂಡು ಅವ್ರನ್ನೇ ಕಿಲ್ಲರ್ ಆಗಿ ತೋರಿಸ್ಬಿಟ್ಟಿದ್ದಾರೆ. ಓವರ್ ಆಲ್ ಆಗಿ ಸ್ಕ್ರೀನ್ ಪ್ಲೇ ತುಂಬಾ ಕನ್ವೀನಿಯಂಟ್ ಆಗಿ ಬಂದಿದೆ. ಅವ್ರಿಗೆ ಇಷ್ಟ ಬಂದಂಗೆ ಮೀನಿಂಗ್ಲೆಸ್ ಆಗಿ ಕ್ಯಾರೆಕ್ಟರೈಸೇಷನ್ ನ ಮಾಡ್ಕೊಂಡು ಈ ಫಿಲಮ್ ನ ಹಳ್ಳ ಇಡ್ಸಿದ್ದಾರೆ. ಕಾಳಿದಾಸ್ ಪಾರ್ಟ್ 1ಗೆ ಒಂದು ಸ್ಟ್ಯಾಂಡರ್ಡ್ ಸೆಟ್ ಮಾಡಿದ್ರು. ಆ ಸ್ಟ್ಯಾಂಡರ್ಡ್ಸ್ ನ ಪಾರ್ಟ್ 2 ಒಂದು 10% ಕೂಡ ಮ್ಯಾಚ್ ಮಾಡೋದಿಲ್ಲ. ನನಗೆ ಈ ಒಂದು ಮೂವಿ ಸ್ಯಾಟಿಸ್ಫ್ಯಾಕ್ಷನ್ ಕೊಡ್ಲಿಲ್ಲ. ನನ್ನ ಕಡೆಯಿಂದ ಈ ಮೂವಿಗೆ ನಾನು ಕೊಡ್ತಾ ಇರೋಂಥ ರೇಟಿಂಗು 2.5 ಔಟ್ ಆಫ್ 5. ಯಾರೆಲ್ಲ ಈ ಫಿಲಮ್ ನೋಡಿದ್ದೀರಾ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.